ಹಾಗಾಗಿ ನನ್ನ ಕೈಗೆ ಬರುವ ಹಣಕ್ಕಿಂತ ಅವರು ಸೋತ ಕಾಲಘಟ್ಟಕ್ಕೆ ಇವತ್ತು ಈ ಪುಸ್ತಕ ಮಳಿಗೆಯಲ್ಲಿ ಹಲವಾರು ನನಗೆ ಇಬ್ಬರು ಮಕ್ಕಳಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ಕನ್ನಡದು ಯಾವ್ಯಾವ ಪುಸ್ತಕಗಳು ಅವ್ರಿಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಯಾವ್ಯಾವ್ದು ಅನುಗುಣವಾಗುತ್ತೋ ಅಷ್ಟೇ ಅಲ್ಲದೆ ಅವ್ರಿಗೂ ಅದು ಅರ್ಥ ಆಗಿ ಅವರು ಅದನ್ನು ಇಂಟ್ರೆಸ್ಟಿಂದ ಕಲಿಬೇಕು ಅಂಥ ಪುಸ್ತಕಗಳನ್ನ ತಗೊಳ್ತಾ ಇದ್ದೀನಿ. ಅದಲ್ಲದೆ ನನಗೆ ವೈಯಕ್ತಿಕವಾಗಿ ನನಗೆ ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತು ಇವ್ರದ್ದೆಲ್ಲ ಬುಕ್ಕು ಅವಾಗ ಓದ್ತಾ ಇದ್ದೆ. ಇವಾಗೆಲ್ಲ ಒಂಥರ ಮರ್ತು ಹೋದಂಗಾಗಿದೆ ಡೈಲಿ ಡ್ಯೂಟೀಸಲ್ಲಿ. ಅದಕ್ಕೋಸ್ಕರ ಪುನಃ ಇನ್ನೊಂದಷ್ಟು ಬುಕ್ಸ್ ತೊಗೊಂಡು ಓದೋಣ ಅಂತ ಇಷ್ಟಪಟ್ಟು ತೊಗೊಳ್ತಾ ಇದ್ದೀನಿ. ಅದೇ ಮಕ್ಕಳದು ಮತ್ತು ನನಗೆ ಬೇಕಾದಂಥ ಬುಕ್ಸ್ಗಳನ್ನ ತೊಗೊಂಡಿದ್ದೀನಿ. ಪ್ರತಿ ವರ್ಷವೂ ಕೂಡ ಬರ್ತಾರೆ ಸ್ಟಾಲ್ ಪುಸ್ತಕ ಸಂತೆಗೆ. ಹೌದು, ಅಂದರೆ ಎಲ್ಲಿ ಪುಸ್ತಕ ಸಂತೆ ನಡೀತಾ ಇದ್ದರೂ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ನನಗೆ ತುಂಬ ಇಷ್ಟ. ಐ ಥಿಂಕ್ ಅದು ಪೇರೆಂಟ್ಸ್ ಆಗಿ ಫಸ್ಟ್ ಡ್ಯೂಟಿ ಅಂತ ನಮಗೆ ಅನಿಸುತ್ತೆ. ಅದರಲ್ಲೂ ಈಗಂತೂ ಕನ್ನಡ ಈ ಥರ ಸ್ಟಾಲ್ಸ್ ಹಾಕೋದು, ಕನ್ನಡ ಪುಸ್ತಕಗಳನ್ನ ಹೀಗೆ ಎಕ್ಸಿಬಿಷನ್ ಥರ ಇಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಬಿಟ್ಕೊಟ್ಬಿಟ್ರೆ ಈ ಸಂಸ್ಕೃತಿನೇ ನಾಶ ಆಗಿ ಹೋಗುತ್ತೆ. ಎಲ್ಲ ಕಡೆ ನಾವು ಕನ್ನಡ ಕಲಿಬೇಕು ಹಾಗೆ ಹೀಗೆ ಅಂತ ಮಾತಾಡ್ತೀವಿ. ನಾವು ಒಂದು ಆ್ಯಕ್ಷನ್ ಅಂತ ತೊಗೊಬೋದು ಅಂದರೆ ಮಕ್ಕಳನ್ನ ಹೀಗೆ ಕರ್ಕೊಂಬರಬೇಕು ಪುಸ್ತಕದ ಮಳಿಗೆಗಳಿಗೆ. ಆದಷ್ಟು ನಾವು ಕನ್ನಡದಲ್ಲಿ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡೋದು, ಬುಕ್ಸ್ ಇಂಟ್ರೊಡ್ಯೂಸ್ ಮಾಡೋದು, ಬೇಗ ಅರ್ಲಿಯರ್ ವಿ ಇಂಟ್ರೊಡ್ಯೂಸ್, ಎಷ್ಟು ಬೇಗ ಅವ್ರಿಗೆ ನಾವು ಇದನ್ನೆಲ್ಲ ಹೇಳ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಕಲ್ತ್ಕೊಳ್ತಾರೆ. ಹಾಗೆ ನಾವು ಅದನ್ನು ಏನೋ ಒಂದು ಚಿಕ್ಕ ಕನ್ನಡ ಬೆಳೆಸೋದಕ್ಕೆ ಒಳ್ಳೇದು ಅಂತ ನನಗನ್ಸುತ್ತೆ. ಒಂದು ಸೋಷಿಯಲ್ ಮೀಡಿಯಾ ಜನ್ರೇಷನ್ ನಿಮಗೂ ಕೂಡ ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡ್ರೆ ಪುಸ್ತಕ ಓದುವ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹೌದು, ಈ ಥರ ಸ್ಟಾಲ್ಗಳಿಗೆ ಬರುವುದು, ಪುಸ್ತಕನ ಪರ್ಚೇಸ್ ಮಾಡಿ ಓದುವಂಥವ್ರಿಗೆ ಏನು ಹೇಳ್ತಾರೆ? ಅಂದರೆ ಅದು ಅನುಭವ, ಅದು ಪುಸ್ತಕನ ಓದಿ ಅನುಭವ ಮಾಡಿದವ್ರಿಗೆ ಅನುಭವ ಗೊತ್ತು. ಸೋಷಿಯಲ್ ಮೀಡಿಯಾನೇ ನಾವು ಡೈರೆಕ್ಟಾಗಿ ಕೊಟ್ಬಿಟ್ರೆ ಅವ್ರಿಗೆ, ಇವಾಗ ಇದೆಲ್ಲ ಆನ್ಲೈನ್ ಸಿಕ್ಕುತ್ತೆ, ಇದೆಲ್ಲ ಕಂಟೆಂಟು ಆನ್ಲೈನೇ ಡೆಫಿನೆಟ್ಲಿ ಸಿಗ್ಬೋದು. ಆದರೆ ಅವ್ರ ಕೈಲಿ ಆ ಪುಸ್ತಕ ಇಟ್ಕೊಂಡು ಆ ಪೇಜಸ್ನ ತಿರು ಹಾಕಿ ಅದನ್ನು ಅವರು ಅರಿಕೆ ಮಾಡ್ಕೊಳ್ತಾರಲ್ಲ, ಅದರಲ್ಲಿ ಏನು ಇವಾಗ ಒಂದು ಬುಕ್ ಇದೆ ಅದನ್ನು ಓದ್ತಾ ಅವ್ರದ್ದೇ ಒಂದು ಇಮ್ಯಾಜಿನೇಷನ್, ಒಂದು ಇದು ಅಲ್ಲಿ ಬೆಳೀತಾ ಹೋಗುತ್ತೆ, ಕ್ರಿಯೇಟಿವಿಟಿ. ಆ ಅನುಭವ ಅವ್ರಿಗೆ ಬರುತ್ತಲ್ಲ, ಅದು ನಾವು ಯಾವುದೂ ಬೆಲೆ ಕಟ್ಟೋಕ್ಕಾಗದೇ ಇರೋವಂಥದ್ದು. ಅದನ್ನು ನಾವು ಮಕ್ಳಿಗೆ ಕಲಿಸ್ಬೇಕು. ಸೋಷಿಯಲ್ ಮೀಡಿಯಾ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪುಸ್ತಕದ ಇದಕ್ಕೆ ಕರ್ಕೊಂಬರ್ಬೇಕು. ಥ್ಯಾಂಕ್ ಯು. ಮಾನಸ ಅಂತ. ಥ್ಯಾಂಕ್ ಯು.